ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೇನ ಉಡ್ಸಿದ್ದೀನಿ. ನನಗೆ ಬಂದು ಇಲ್ಲೊಂದು ಕಾಯಿ ಬಿಟ್ಟಿದೆ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಿವತ್ತು ಶೋಭಾ ಒಬ್ಬಳೇ ಬಂದಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಎಸ್, ನಾನು ನಮ್ಮೂರಲ್ಲಿದ್ದೀನಿ, ರಕ್ಷಿತಾ ಬ್ಯಾಂಗ್ಳೂರಲ್ಲಿದ್ದಾಳೆ. ಇವತ್ತು ನಮ್ಮ ಮನೆಯಲ್ಲಿ ಮಂಗಳಗೌರಿ ವ್ರತ ಮಾಡ್ತಾಯಿದ್ದಾರೆ, ಹಬ್ಬ ಇದೆ. ಸೊ ಇದು ಶ್ರಾವಣ ಮಾಸದಲ್ಲಿ ಮಾಡ್ತಾರೆ ಮತ್ತು ಮಂಗಳವಾರ ಅಷ್ಟೇ ಮಾಡೋದು. ಯಾಕೆ ವಿಡಿಯೋ ಕ್ಯಾಪ್ಚರ್ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮಡಿ ನೀರಿಗೆ ಹಸಿ ಹಾಲು, ಜೇನುತುಪ್ಪ, ತುಪ್ಪ ಮತ್ತು ₹1 ಕಾಯಿನ್ ಹಾಕಿ ಇಟ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಹಂಗೆ ಸೀರೆನ ನಾರ್ಮಲಾಗಿ ಸೀರೆ ಉಡಿಸ್ತೀವಿ. ನೈಟೇ ಸೀರೆಗೆಲ್ಲ ಪಿನ್ ಮಾಡಿ ಇಟ್ಬಿಟ್ಟಿದ್ವಿ. ಅಂದರೆ ವಾರ ಮಾಡೋದ್ರಿಂದ ಹಾಗೆ ಇಟ್ಟಿರ್ತೀವಿ, ಪಿನ್ನೇನು ಓಪನ್ ಮಾಡಲ್ಲ. ಹೋದ ವರ್ಷನೇ ನಮ್ದು 25 ವರ್ಷದ ಮಂಗಳಗೌರಿ ಪೂಜೆ ಎಲ್ಲ ಆಯಿತು, ಗ್ರ್ಯಾಂಡಾಗಿ ಮಾಡೋದು. ಸೊ ಈ ವರ್ಷದಿಂದ ನಾರ್ಮಲಾಗಿ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಸೊ ಇದನ್ನ ಹಂಗೆ ಉಡಿಸ್ಬಿಡೋಣ. ಸೊ ನೋಡಿ, ಈ ಥರ ಸೀರೆನ ಉಡ್ಸಿದ್ದೀನಿ, ನನಗೆ ಬಂದಂಗೆ ಮಾಡಿದ್ದೀನಿ. ನಮ್ಮಮ್ಮ ನೆಕ್ಸ್ಟ್ ಜಾಯಿನ್ ಆಗ್ತಾರೆ ನನ್ನ ಜೊತೆ. ಇವಾಗ ಮುಖ ಪದ್ಮ ಎಲ್ಲ ಇಟ್ಬಿಟ್ಟು ಎಲ್ಲ ಆದಮೇಲೆ, ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಅಂಟಿಲ್ ಕೀಪ್ ವಾಚಿಂಗ್. ನಮ್ಮ ಮನೆ ಹತ್ರ ಎಷ್ಟು ಮರ ಇದ್ದಾವೆ ಅಂದರೆ, ನಾವು ಒಂದು ಮರ ಹಾಕಿದ್ದೀವಿ. ಇದು ಯಾವ ಮರ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಪಕ್ಷಿ ಸೌಂಡ್ ಬರುತ್ತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಈ ಪಕ್ಷಿ ಸೌಂಡ್ ಕೇಳೋದಕ್ಕೆ ಏನೋ ಒಂಥರ ಖುಷಿ, ಎಷ್ಟು ರಿಫ್ರೆಶ್ ಅನಿಸುತ್ತೆ ಅಂದರೆ, ಎಲ್ಲ ಬಂದು ಇದೇ ಮರದ ಮೇಲೆ ಕೂತ್ಕೊಂಡು ಕೂಗ್ತಾ ಇರುತ್ತೆ. ಸೊ ಈ ಮರ ಯಾವುದಂತ ಗೊತ್ತಾ ಯಾರಿಗಾದ್ರೂ? ಇಲ್ಲೊಂದು ಕಾಯಿ ಬಿಟ್ಟಿದೆ ನೋಡಿ. ಗೊತ್ತಿದ್ದರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂತ ನಾನು ಅದು ಯಾವ ಮರ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ. ಕರೆಂಟ್ ಹೋಗ್ಬಿಟ್ಟಿದೆ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ತೋರಿಸಿಲ್ಲ ಅಲ್ವಾ, ಇನ್ನೊಂದು ಪುಟ್ಟು ಅರ್ಶಿನ ಗೌರಿ ಇದೆ ನೋಡಿ, ಮೀನಿದೆ ಆ್ಯಕ್ಚುಲಿ. ಇವರು ಪುಟ್ಟು ಗೌರಮ್ಮ, ಇವರು ದೊಡ್ಡ ಗೌರಮ್ಮ. ಪೂಜೆ ಎಲ್ಲ ಆಯಿತು, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.